ವಿದ್ಯಾರ್ಥಿಗಳೇ, ಇವು ಗಣಿತಗಳನ್ನು ಮಾಡ್ರಿ, ಹೆಂಗೆ ಮಾಡಬೇಕು, ಇಂಥ ದಶಮಾಂಶ ಬಂದಾಗ ಹೆಂಗೆ ಮಾಡ್ಬೇಕು ಅನ್ನುವಂಥ ಭಾಗಾಕಾರಗಳನ್ನು ತಿಳಿಸ್ತದ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಏನಪ್ಪ ಇದಾನೋಕರ್ ನಂಬರ್ 8ನೇದು ಉದ್ದ, ದ್ರವ್ಯರಾಶಿ, ಸಾಮರ್ಥ್ಯ, ಕಾಲ, ಹಣ ಎಲ್ಲ ವಿಶೇಷವಾದ ಗಣಿತಗಳು ಬರ್ತಾ ಇದ್ದಾರೆ. ಇನ್ನೊಂದು ಈ ಈ ಎಕ್ಸಾಂಪಲ್ಗಳನ್ನು ನಾನೇ ಹಾಕಿರ್ತನು, ಭಾಳ ವಿಶೇಷವಾಗಿ ಇರ್ತಾವ. ಅವು ನಾವು ಒಂದು ಸ್ವಲ್ಪ ಲೇಟ್ ಮಾಡಿ ಗಣಿತಗಳನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ ಈ ಗಣಿತ ಸಹಿತ ನಾವು ಹೊಳೆ ಮಾಡಿ ಈ ಗಣಿತ ತಪ್ಪಂತ ತಿಳ್ಕೊಂಡು ನಾವು ಮಾಡಾಕ ಈ ಗಣಿತ ಮತ್ತೆ ಅಡಗಿಸಿ ನಾವು ಮಾಡಬೇಕಾಗ್ತದೆ. ಅದಕ್ಕೆ ನಾನು ಗುಣಸಾಗ ಬಾಗ್ಸಾಗ ಒಂದು ಸ್ವಲ್ಪ ಟೈಮ್ ತೊಗೋತಾನೆ, ಯಾಕೆ ರೀಚೆಕ್ ಮಾಡ್ತಿರ್ತಾನು. ಹೈರಾಣ ಆಗ್ತದೆ, ಮನುಷ್ಯ ಡಬಲ್ ಸಲ ಮಾಡೋದು ಹೊತ್ತದ. ಅದಕ್ಕೆ ನಾ ಮಾಡಿರ್ತಾನು, ನೀವು ಭಾರಿ ಫಾಸ್ಟಾಗಿ ಮಾಡಿರಿ. 0.3 ಇದನ್ನು ಹೆಂಗೆ ಹಚ್ಕೊಂಡು ಮಾಡ್ಬೇಕಂದ್ರೆ 0.3 ಮೀಟರ್ ಬಟ್ಟೆಯ ಬೆಲೆ = 60 ರೂಪಾಯಿ ಆದರೆ 1 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಎಷ್ಟು? ಇಲ್ಲಿ ನೋಡ್ಬೇಕು ನೀವು ಲಕ್ಷ ಕೊಟ್ಟು. ಇದು ದಶಮಾಂಶ ಅದ, ಇದು ದಶಮಾಂಶ ಅದ ಅಂದ್ರೆ ಹೆಂಗೆ ಹಚ್ಕೋಬೇಕು? ಇದನ್ನ ಮ್ಯಾಲೆ ಹಚ್ಕೋರಿ. 1 × 60 ಸರ್ವಾಸ್ ಬಾಗಲೆ. ಇದು 0.3 ಇಲ್ಲಿ ಇಟ್ಕೋರಿ. ಇದ್ರ ಸ್ಥಾನ ಬೆಲೆ ಮ್ಯಾಲೆ ಕೊಡಬೇಕು. ಬಿಂದುದ ಮುಂದೆ ಒಂದೇ ಅಂಕೆ ಅದ ಅಂದ್ರೆ 10 ಇಟ್ಟು ಬಿಡ್ರಿ, ಇದು ಸ್ಥಾನ ಬೆಲೆ ಆಯ್ತು. ಈಗ ನೋಡಿ 3 × 1 3 = 20. ಇದನ್ನ ಸ್ಥಾನ ಬೆಲೆ ಇಟ್ಟರೆ ಇದು ಪೂರ್ಣ ಸಂಖ್ಯೆ ಆಗ್ತದ, ಅದನ್ನು ತಿಳ್ಕೊಬೇಕು ನೀವು. 3 × 1 3 = 20 200 ರೂಪಾಯಿ. 1 ಮೀಟರ್ ಬಟ್ಟೆ ಬೆಲೆ ಎಷ್ಟಾಯ್ತು? 200 ರೂಪಾಯಿ. ನಿಮಗೆ ತಿಳಿತಂತ ನಾ ತಿಳ್ಕೊಂಡನು. ಉತ್ತರ ಸಂಖ್ಯೆ ಎ. ಹಿಂಗೆ ಯಾವುದೇ ಲೆಕ್ಕಗಳನ್ನು ನೀವು ಮಾಡ್ಲಿಕ್ಕೆ ಬರಬೇಕು. ಆಮೇಲೆ ಪ್ರಶ್ನೆಗಳು ನವೋದಯದಲ್ಲಿ ಥಿಂಕಿಂಗ್ ಪವರ್ ಗಣಿತಗಳು ಬರ್ತವೆ. ಆ ಶಕ್ತಿ ಬರ್ಬೇಕಾದ್ರೆ ನೀವು ಈ ಗಣಿತಗಳನ್ನು ಮಾಡೋದು ಕಲಿಬೇಕು. ಪ್ರತಿಯೊಂದು ಗಣಿತಗಳನ್ನು, ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ರಿ, ಒಂದೊಂದು ವಿಶೇಷ ಇರುತ್ತೆ. ಆಮೇಲೆ ಈ ಗಣಿತಗಳನ್ನು ಕಲಿಯೋದ್ರಿಂದ ಏನು ಬರ್ತದ? ಭಾಗಾಕಾರ ಬರ್ತಾವ, ಮಗ್ಗಿ ಬರ್ತಾವ, ಮತ್ತು ಕನಿಷ್ಠ ರೂಪಕ್ಕೆ ತರ್ಲಿಕ್ಕೆ ಬರ್ತದ. ಮತ್ತು ಇದರಿಂದ ಏನಾಗ್ತದೆ? ದೊಡ್ಡ ದೊಡ್ಡ ಗಣಿತಗಳನ್ನು ಮಾಡುವಂಥ ಶಕ್ತಿ ಬರ್ತದೆ. ಮೊದಲು ನಿಮ್ಮ ಟೇಬಲ್ಸ್ ಭಯಪಟ್ಟಾಗಿರ್ಬೇಕು. ಇವುಗಳನ್ನು 1080 ಸ್ಕ್ರೀನ್ದಾಗ ನೀವು ಸೆಟ್ಟಿಂಗ್ ಮಾಡಿಕೊಂಡು ಕ್ಲಿಯರಿಟಿದಾಗ ನೋಡಬೇಕು. ಯಾಕಂದರೆ 750 ಬರ್ತಿರ್ತದೆ ಒಳಗೊಮ್ಮೆ, 360 ಬರ್ತಿರ್ತಾವೆ. ಅವು ಹೆಂಗೆ ಪಿಕ್ಸಲ್ ತೊಗೊಂಡಿರ್ತದೆ ಹೇಳಲಿಕ್ಕಾಗೋದಿಲ್ಲ. ನೀವು ಮಾತ್ರ 1080 ನೋಡ್ರಿ ಗಣಿತಗಳನ್ನು. ನಾ ಹೆಂಗೆ ಬಿಡಿಸ್ತಾನೋ, ನಾ ಹೆಂಗೆ ಹಚ್ಕೋತಾನೋ ನೋಡ್ರಿ. ಮುಂದೆ ಮಾದರಿಗಳನ್ನು ಕೊಡ್ತು, ನೀವು ಮಾಡಬೇಕು. 6.25 ಮೀಟರ್ ಬಟ್ಟೆಯ ಬೆಲೆ $1562.50. ಎಷ್ಟು? 30 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಎಷ್ಟು? ಇನ್ನು ದೊಡ್ಡ ಲೆಕ್ಕಗಳು ಮಾಡೋದು ಕಲಿಬೇಕು. 30 × 1562.50 ಸರ್ವಾಸ್ ಬಾಗಲೆ 6.25. ನೋಡ್ರಿ, ಇಲ್ಲಿ ಒಂದು ವಿಶೇಷ ಅದ ಗಣಿತದಾಗ, ತಿಳ್ಕೊಬೇಕಿಲ್ಲ. ಇದ್ರದ್ದು ಸ್ಥಾನ ಬೆಲೆ 2 ಅದ, ಇದ್ರದ್ದು ಸ್ಥಾನ ಬೆಲೆ 2 ಅದ ಅಂದ್ರೆ ಅದು ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಬೇಕು. ಹೇಳಾಗ ನೋಡ್ರಿ, ನೀವು ಎಷ್ಟು ಶಣ್ಯರಾಗ್ತಿರಲ್ಲ. ಈಗ ಇದ್ರದ್ದು 100 ಬಿಂದುದ ಮುಂದೆ 2 ಸ್ಥಾನದ ಮ್ಯಾಲೆ ಒಂದು 800 ಮಾಡೋದು. ಇದ್ರದ್ದು ಬಿಂದುದ ಮುಂದೆ 2 ಸ್ಥಾನ ತಳಗಿಟ್ಟು 100 ಮಾಡೋದು ಬೇಡ. ಯಾಕಂದ್ರೆ ಇದಕ್ಕೂ 2 ಸ್ಥಾನದ ಮೇಲೆ ಮತ್ತು ಕೆಳಗಡೆ ಸ್ಥಾನ ಬೆಲೆಗಳು ಒಂದೇ ಆಗಿದ್ದರೆ, ಅಂದ್ರೆ ಸ್ಥಾನ ಬೆಲೆ ಅಂದ್ರೆ ದಶಾಂಶ ಶತಾಂಶ ಎರಡೂ ಸ್ಥಾನಗಳು ಒಂದೇ ಆಗಿದ್ದರೆ ಈ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆ ಎಂದು ತಿಳಿದುಕೊಳ್ಳಬೇಕು. ಅಂದ್ರೆ 15 62 50 ಅಂತ ತಿಳ್ಕೊರಿ. ಇದನ್ನು 625 ಅಂತ ತಿಳ್ಕೊಂಡ್ಬಿಡ್ರಿ. ಇದು ದಶಮಾಂಶ ಇದ್ರೂ ಸಹಿತ ಇಲ್ಲ ಅಂತ ತಿಳ್ಕೊಬಹುದು. ಯಾಕಂದ್ರೆ ಮ್ಯಾಲೂ ಸ್ಥಾನ ಬೆಲೆ 2 ಅದ, ತಳಗು ಸ್ಥಾನ ಬೆಲೆ 2 ಅದ. ತಿಳಿತಲ್ಲ? ನೋಡಿ, ಈಗ ಸದ್ಯ ನಾವು 6 2 8 8 5 13 ಇದು 5ರಲ್ಲೇ ಹೋಗ್ತದೆ. ಯಾಕಂದ್ರೆ 6 2 8 8 5 ಇದು 3ಲೇ ಹೋಗೋದಲ್ಲ. ಇದನ್ನು 5ರಲ್ಲೇ ಹೊಡೆಯಿರಿ. 5 1 5 1 5 2 10 5 5 5 6 ನೋಡಿ.
ಈಗ ಮತ್ತೆ 5ರಲ್ಲಿ ಹೋಗ್ತದೆ. 25 5 125, 25 6 150, 156 150 ಹೋತಂದ್ರೆ ಕಚ್ಚಾದಾಗ 6 ಹೊರಗೆ ತೆಗೀರಿ. ಈ 2 ತಗೋರಿ. 25 2ಲೆ 50, 25 2ಲೆ 50 ಅಂದ್ರೆ ಎಷ್ಟು ಉಳಿತು? 12 ಉಳಿತು. ಆಮೇಲೆ ಈಗೇನು ತಗೋಬೇಕು? 5 ತಗೋಬೇಕು. 25 5ಲೆ ಎಷ್ಟಾಯ್ತು? 125 ಆಯ್ತು. ಈ 0 ಇಲ್ಲಿ ಇಟ್ಬಿಡ್ರಿ. ತಿಳಿತಲ್ಲ 25ರಲ್ಲಿ ಹೆಂಗೆ ಬಾಗ್ಸೋದು? ಈಗ 150, 25 6ಲೆ 150, 6 ಉಳಿತು, 6 ಹೊರಗೆ ತಗೋರಿ. ಈ 2 ಇಡ್ರಿ. 25 2ಲೆ 50, 12 ಉಳಿತು. ಈ 5 ತಗೋರಿ ಇಟ್ರಿ. 25 5ಲೆ 125. ಅದು ನೀಟ್ ಕಳಿದು ಬೇಕಾಗಿರಲಿಲ್ಲ. ಇದು ಏನಿದೆ? ಕಚ್ಚಾ ಇದು. ಈ 0 ಮೇಲೆ ಇಟ್ರಿ. ಈಗ 5 ಉಳಿತು. 5 1ಲೆ 5 1ಲೆ 1 ಉಳಿತು. 5 2ಲೆ 5 5ಲೆ 0ಗೆ 0. ಈಗ ನೋಡಿ, ಈ 6ಕ್ಕೆ 150 ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತದ? ಪೂಜೆ. ಆಮೇಲೆ 25 6ಲೆ 150 ಎಲ್ಲ ಬಂತು 1. 6 1ಲೆ 6 1 7. ಆನ್ಸರ್ 7,500 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ? ಎ. ನೋಡ್ರಿ, ಇಂಥ ಗಣಿತಗಳನ್ನು ಕಲಿಬೇಕು ನೀವು, ಅಂದರೆ ಶಾಣ್ಯರಾಗ್ತೀರಿ. ಈಗ ದಶಮಾಂಶ ಭಾಗಾಕಾರ ಬಂತು ಈಗ ನಿಮಗೆ.